ನನಗನ್ಸುತ್ತೆ ಈ ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿ ಅನ್ನೋದು ಎರಡೂ ಒಂಥರ ಕೊಂಡಿ ಅನಿಸುತ್ತೆ. ಇಲ್ಲ ಒಂದೇ ಮುಖದ ಎರಡು ನಾಣ್ಯ ಅಂದ್ಕೊಳ್ತೀನಿ. ಯಾಕಂದರೆ ನಂಗೆ ರೀಸೆಂಟಾಗಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ನಾವು ಎಲ್ರಿಗೂ ಗೊತ್ತು, ನಾನು ಸೆಪ್ಟೆಂಬರ್ ಮಂತಲ್ಲಿ ಮಧ್ಯಮೇಶ್ವರ ಕೇದಾರನಾಥ್ ಎಲ್ಲ ಹೋಗಿದ್ವಿ. ಸೊ ನಾವು ಆ ಪ್ರಸಾದನ ಒಬ್ಬರಿಗೆ ತಲುಪಿಸ್ಬೇಕಿತ್ತು. ಅಲ್ಲಿ ಒಬ್ಬರು ಅರ್ಚಕರು ಕೊಟ್ಟಿದ್ರು ನಮಗೆ ಆ ಪ್ರಸಾದನ ಗುರುಗಳಿಗೆ ತಲುಪಿಸ್ಬೇಕಿತ್ತು. ಸೊ ನಾವು ಅವ್ರ ಮನೆಗೆ ಹೋಗಿದ್ವಿ ಅದನ್ನು ಪ್ರಸಾದ ತಲುಪಿಸ್ಬೇಕು ಅಂತ. ಆ ವ್ಯಕ್ತಿಗೆ 100 ಇಯರ್ಸ್ ಕಂಪ್ಲೀಟ್ ಆಗಿದೆ. ಅವರು ಸುಮಾರು ಜನರಿಗೆ ವೈದಿಕನ ಹೇಳ್ಕೊಟ್ಟಿದ್ದಾರೆ. ಅಪ್ ಟು ಒಂದು 600 ಸ್ಟೂಡೆಂಟ್ಸ್ಗೆ ಅವರು ವೈದಿಕ ಸಂಸ್ಕೃತ ಪಾಠಶಾಲೆ ಈ ಜ್ಞಾನನ ಅವರು ಹೇಳ್ಕೊಟ್ಟಿದ್ದಾರೆ. ಸೊ ಅವ್ರ ಹತ್ರ ಹೀಗೆ ಮಾತಾಡಬೇಕಾದ್ರೆ ನಿನ್ನ ಜಾತಕ ಇದೆಯಾ ಅಂತ ಕೇಳಿದ್ರು ಅಜ್ಜರು. ಇಲ್ಲ ಅಂತ ಹೇಳಿದ್ವಿ. ಸೊ ಅವ್ರು ನಂದು ಡೇಟ್ ಆಫ್ ಬರ್ತ್ ಎಲ್ಲ ತೊಗೊಂಡ್ರು. ಇಟ್ಸ್ ಬೀನ್ 3 ಮಂತ್ಸ್. ಅವರು ನಂದು ಡೇಟ್ ಆಫ್ ಬರ್ತ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು, ಲೈಕ್ ಅವ್ರು ಲಿಟ್ರಲಿ ಅವ್ರದ್ದು ನಿನ್ನೆ ಮೊನ್ನೆ ಅವ್ರದ್ದು ನಮ್ಮೂರಲ್ಲಿ ಅವ್ರಿಗೆ ಒಂದು ಗ್ರ್ಯಾಟಿಟ್ಯೂಡ್ ಥರ ಒಂದು ಸನ್ಮಾನ ಕಾರ್ಯಕ್ರಮ ಪ್ರೋಗ್ರಾಮ್ಸ್ನೆಲ್ಲ ಇಟ್ಕೊಂಡಿದ್ರು. ತುಂಬ ಚೆನ್ನಾಗಿ ಮೂಡಿಬಂತು ಆ ಕಾರ್ಯಕ್ರಮ. ಸೊ ಅವರು ಹೇಗೆ ಅಂದರೆ ಆ ಜಾತಕನ 3 ಮಂತ್ಸಿಂದ ಕಾದು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ತಲುಪಿಸಿದ್ರು. ಸೊ ನನಗೆ ಎಷ್ಟು ಖುಷಿಯಾಯಿತು ಅಂದರೆ ಅವ್ರಿಗೆ 100 ಇಯರ್ಸ್ ಆಗಿದೆ. ಮರುವು ಇಲ್ಲ ಅವ್ರಿಗೆ. ನೆನಪಿಡ್ಕೊಂಡು ನಾನು ಅವ್ರದ್ದು ತೊಗೊಂಡಿದ್ದೀನಿ, ಬರಿಬೇಕು ಅನ್ನೋ ಒಂದು ಪ್ರಾಮಾಣಿಕತೆ, ಆ ಜವಾಬ್ದಾರಿ ನನಗೆ ತುಂಬ ಇಷ್ಟ ಆಯಿತು. ಸೊ ನಾವು ಈ ಲೈಫಲ್ಲಿ ಈ ಒಂದು ಪ್ರಾಮಾಣಿಕತೆ ಜವಾಬ್ದಾರಿನ ಬೆಳೆಸ್ಕೋಬೇಕಲ್ವ, ಎಷ್ಟು ಚೆನ್ನಾಗಿರುತ್ತೆ. ನಂಗೆ ಲಿಟ್ರಲಿ ನಂಗೆ ತುಂಬ ಖುಷಿ ಆಯಿತು.